ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನನ್ನ ವಿಡಿಯೋ. ಇವತ್ತು ನಾನು ನನ್ನ ತಂಗಿ ಮನೆಗೆ ಬಂದಿದ್ದೀನಿ. ಇಷ್ಟು ದಿನ ಅವರು ಪಿ ಜಿಲಿದ್ದರು, ಈಗ ಹೊಸದಾಗಿ ಮನೆ ಮಾಡಿದ್ದಾರೆ. ಸೊ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಇವರು ರೂಮಲ್ಲಿ 4 ಜನ ಇದ್ದಾರೆ. ಇಬ್ಬರು ಊರಿಗೆ ಹೋಗಿದ್ದಾರೆ, ಇನ್ನಿಬ್ಬರು ಇದ್ದಾರೆ. ಸೊ ಅವರಿಬ್ಬರು ಕೂಡ ಇವತ್ತೇ ಬರ್ತಾ ಇದ್ದಾರೆ. ಮನೆ ಸಖತ್ತಾಗಿದೆ ನೋಡೋದಕ್ಕೆ. ಏನ್ರಿ, ದಿಸ್ ಇಸ್ ತನುಜಾಯಿ ಫ್ರಮ್ ಅರೆಮಲೆನಾಡು ಹೊಳಲ್ಕೆರೆ. ನೋಡ್ರಪ್ಪ, ಹೊಸ ಮನೆ ಮಾಡೋರಿ. ಪಿ ಜಿಲಿದ್ರು, ಈಗ ಮನೆ ಮಾಡೋರೆ. ಆದರೂ ಲಕ್ಸುರಿ ಮನೆ ಮಾಡೋರಪ್ಪ, ನೋಡ್ತಾ ಇರ್ಬೋದು. ಆಮೇಲೆ ನಿಮ್ಗೊಂದು ಮಿನಿ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಅಂತ. ಖುಷಿ, ಹೇಗಿದ್ದೀರಾ? ಏನಕ್ಕೆ ಹೊಸ ಮನೆ ಮಾಡಿದಿ? ನಗೋದೊಡಪ್ಪ ಇವಳು. ಏನಕ್ಕೆ ಹೊಸ ಮನೆ ಮಾಡಿದ್ರಿ? ಸುಮ್ಮನೆನಾ? ನಿದ್ದೆ ಆಗುತ್ತಂತ. ನಿದ್ದೆ? ಖುಷಿ ಇದೆಯಾ ಹೊಸ ಮನೆ ಮಾಡಿದ್ದಕ್ಕೆ? ಸ್ವಲ್ಪ ಸ್ವಲ್ಪದಾ? ಇವ್ರು ಎಷ್ಟು ಸೋಂಬೇರಿಗಳಂದರೆ, ಹೊಸ ಮನೆ ಮಾಡಿದ್ದೀವಿ, ನಾವು ಹೆಂಗೆ ಮಾಡ್ಕೊಂಡು ತಿನ್ನಬೇಕು, ಒಂದು ಹೊತ್ತು ಅಷ್ಟೇ ಇವ್ರು ಅಡುಗೆ ಮಾಡೋದು ರೂಮಲ್ಲಿ. ಅದನ್ನು ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟು ಸೋಂಬೇರಿಗಳು ಇವರು. ಏನೋ ನಾನು ಹೆಲ್ತಿಯಾಗಿರಬೇಕು, ಹಂಗಾಗಿ ನಾನು ಮಾಡ್ಕೊಂಡು ತಿಂತೀನಿ, ಒಂಚೂರು ದಪ್ಪ ಆಗ್ತೀನಿ ಅಂತ ಹೇಳ್ತಾವಳೆ ಈ ನಮ್ಮ ಬಡ್ಡಿ. ನೋಡೋಣ. ನೀರು ತರಕ್ಕೆ ಹೋಗ್ತಾ ಇದಾರೆ. ನೀರು ಸೊ ನೀರು ತರಕ್ಕೆ ಹೋದ್ರು ಅಲ್ವಾ. ನಾನು ಅದೇ ಗ್ಯಾಪಲ್ಲಿ ಒಂದು ಮಿನಿ ಹಾಲ್ ಇದು ಹೇಗಿದೆ ರೂಮ್ ತೋರಿಸಿದೀನಿ. ಇದು ಒಂದು ಹಾಲ್, ಅದರಲ್ಲಿ 2 ಮಾತಿಲ್ಲ. ಬಾಡಿಗೆ ಕೂಡ ಸಕ್ಕತ್ತಾಗೆ ಇದೆ. ಇಲ್ಲೊಂದು ಬೆಡ್ರೂಮ್ ಬರುತ್ತೆ. ಇವರೆಲ್ಲ ಲಗೇಜ್ಗಳನ್ನ ಹಂಗಂಗೆ ಇಟ್ಕೊಬಿಟ್ಟಿದ್ದಾರೆ, ಯಾಕಂದ್ರೆ ಇನ್ನು ಇವಾಗ ಇದು ಫುಲ್ ರೂಮ್, ಸೊ ಅದನ್ನೆಲ್ಲ ಆರ್ಗನೈಸ್ ಮಾಡಿಲ್ಲ. ಎಷ್ಟು ಲಗೇಜ್ ಇದಾವಂದ್ರೆ ಬೆಡ್ರೂಮು, ಹಾಗೆ ಒಂದು ಕಿಚನ್ ಇದೆ. ಕಿಚನ್ ಅಲ್ಲಿ ಇವರು ಕಿಚನ್ ಐಟಮ್ಸ್ ಅಂತ ಏನು ಇಟ್ಕೊಂಡಿಲ್ಲ, ಅಂದ್ರೆ ಚೆನ್ನಾಗಿದೆ. ಇದೆ 1 BHK. ಸೊ ಚೆನ್ನಾಗಿದೆ ನೋಡೋದಕ್ಕೆ. ಕಿಚನ್ ಐಟಮ್ಸ್ ಎಲ್ಲ ತಗೋಬರ್ಬೇಕು, ಅದು ಅವ್ರ ಫ್ರೆಂಡ್ ಮನೇಲಿದೆ. ಸೊ ತಗೋಬರ್ಬೇಕು. ನಾನು ಊಟ ಮಾಡಿ ಈಗ ಊಟ ಮಾಡಿ ಹೋಗಿ ಹೊರಡೋಣ ಅಂತ ನಾನು. ಅವ್ರಿಗೆ ರೀಲ್ಸ್ ಮಾಡ್ಬೇಕಂತೆ. ಅಯ್ಯೋ ಲೈಟ್ ಹೋಗಿ ಆಫ್ ಮಾಡ್ತಾಳೆ, ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂತ. ಇವಾಗ ಹೋಗ್ತಾ ಇದ್ದೀನಿ ನನ್ನ ಬಿಡೋಕ್ಕೆ, ನಾನು ಡ್ರಾಪ್ ಮಾಡೋಕ್ಕೆ ಬಸ್ ಸ್ಟ್ಯಾಂಡ್ವರೆಗೂ. ಖುಷಿ ಮ್ಯಾಮ್, ತನುಜಾ ಮ್ಯಾಮ್ ಅಲ್ಲ, ಇವಳು ಗುಡ್ಡಿ ಬಂದವಳ ನನ್ನ ಜೊತೆಗೆ. ಹಾಸ್ಟೆಲ್ ಕಡೆ ಕೊಡ್ತೀನಿ ಬರಲಿ. ಇವಾಗ ಸಮೃದ್ಧಿ ಅಮೃತ್ ಚಾಗ ಬಂದಿದ್ದೀವಿ ಚಹಾ ಕುಡಿಯೋಕ್ಕೆ. ಇವರು ಒಂದು ಚಾದ್ಗಳು ದೆವ್ವ ಇವೆ 2ಗಳು. ದಿನಕ್ಕೆ 50 ರೂಪಾಯಿ ಟೀ ಕುಡಿಯೋಕ್ಕೆ ಖರ್ಚು ಮಾಡ್ತಾರಂತಮ್ಮ. ಸೊ 3 ಜನನು ಟೀ ಕಾಫಿ ತೊಗೊಂಡು ಕುಡ್ಕೊಂಡು ನಾನು ನೆಕ್ಸ್ಟ್ ಬಸ್ ಹತ್ಕೊಂಡು ಹಾಸ್ಟೆಲ್ ಕಡೆ ಬಂದೆ. ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.